ಜಾಗಕ್ಕೆ ಬೇಲಿ ಹಾಕ್ತಾ ಇದ್ದ ಟ್ರಸ್ಟ್ ಸದಸ್ಯರ ಮೇಲೆ ದಬ್ಬಾಳಿಕೆ ತೋರಿಸಿದ ಇನ್ಸ್ಪೆಕ್ಟರ್ ವಿರುದ್ಧ ದೂರು ದಾಖಲಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೋಣಾಜೆಯಲ್ಲಿ ಘಟನೆ ನಡೆದಿದ್ದು, ಕೋಣಾಜೆ ಠಾಣಾಧಿಕಾರಿ ವಿರುದ್ಧ ಅದೇ ಠಾಣೆಯಲ್ಲಿ ಎಫ್ಐಆರ್ ಮಾಡಲಾಗಿದೆ. ದಕ್ಷಿಣ ಕನ್ನಡ ನಿರ್ಮಲಾ ಭಾರತ ಚಾರಿಟೇಬಲ್ ಟ್ರಸ್ಟ್ ಹೆಸರಿನಲ್ಲಿ ಇದ್ದಂತಹ ಜಾಗಕ್ಕೆ ಬೇಲಿ ಹಾಕುವ ವಿಚಾರದಲ್ಲಿ ಠಾಣಾಧಿಕಾರಿ ಮಧ್ಯಪ್ರವೇಶ ಮಾಡಿದ್ರು. ಕೋಣಾಜೆಯ ಸರ್ವೆ ನಂಬರ್ 149ರಲ್ಲಿ ಟ್ರಸ್ಟ್ಗೆ 2 ಎಕರೆ ಜಮೀನು ಮಂಜೂರಾಗಿದ್ದು, ಅದಕ್ಕೆ ಬೇಲಿ ಅಳವಡಿಸಲಾಗ್ತಾ ಇತ್ತು. ಈ ವೇಳೆ ಟ್ರಸ್ಟ್ ಕಾರ್ಯದರ್ಶಿ ಲತಾ ರೈ ಹಾಗೂ ಇತರ ಸದಸ್ಯರು ಸ್ಥಳದಲ್ಲಿ ಇದ್ದು ಬೇಲಿ ಹಾಕಿಸುವ ಕಾರ್ಯ ಮಾಡ್ತಾ ಇದ್ರು. ಈ ವೇಳೆಗೆ ಸ್ಥಳಕ್ಕೆ ಬಂದಂತಹ ಕೋಣಾಜೆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಅವರು ಕೆಲಸ ನಿಲ್ಲಿಸಲು ಸೂಚಿಸಿದ್ದಾರೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಟ್ರಸ್ಟ್ ಸದಸ್ಯರಿಗೆ ಅವಾಚ್ಯ ಪದ ಬಳಸಿ ನಿಂದಿಸಿದ್ದು, ಮೇಲಾಧಿಕಾರಿಗಳ ಆದೇಶ ಇದೆ, ತಕ್ಷಣ ಕೆಲಸ ನಿಲ್ಲಿಸಿ ಎಂದಿದ್ದಾರೆ. ಈ ವೇಳೆ ಕೋರ್ಟ್ ಆದೇಶ ಪ್ರತಿ ತೋರಿಸಲು ಮುಂದಾದ ಲತಾರಾಯ್ ಅವರ ಮೇಲೆ ಹಲ್ಲೆ ನಡೆಸಿ ಘಟನೆಯ ಚಿತ್ರೀಕರಣ ಮಾಡ್ತಾ ಇದ್ದಂತಹ ಮೊಬೈಲ್ ಕಿತ್ತು ಎಸೆದಿದ್ದಾರೆ. ಅಷ್ಟೇ ಅಲ್ಲ, ಲತಾರಾಯ್ ಸಹಿತ ಟ್ರಸ್ಟ್ ಸದಸ್ಯರನ್ನ ಪೊಲೀಸ್ ವ್ಯಾನ್ ಹತ್ತಿಸುವಂತೆ ಸಿಬ್ಬಂದಿಗೆ ತಿಳಿಸಿದ್ದಾರೆ. ಈ ವಿಚಾರವಾಗಿ ಕೋಣಾಜೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಲತಾರಾಯ್ ನ್ಯಾಯ ಒದಗಿಸುವಂತೆ ಕೋರಿದ್ದಾರೆ. ದೂರು ಸ್ವೀಕರಿಸಿದ ಕೋಣಾಜೆ ಪೊಲೀಸರು ಠಾಣಾಧಿಕಾರಿ ವಿರುದ್ಧ ಐಪಿಸಿ 1860 ಅಡಿಯಲ್ಲಿ ಸೆಕ್ಷನ್ 354, 506, 3, 232 ಪ್ರಕಾರ ಕೇಸು ದಾಖಲಿಸಿಕೊಂಡಿದ್ದಾರೆ.